ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಕೇವಲ ದಲಿತ ನಾಯಕನ ಭಾರತಕ್ಕೆ ಅವ್ರು ಏನ್ ಮಹತ್ವದ ಕೊಡುಗೆನ ನೀಡಿದ್ದಾರೆ? ಯಾಕೆ ಅಂಬೇಡ್ಕರ್? ನೀವು ಮತ್ತೆ ನಾನು ಇವತ್ತು ಭಯ ಇಲ್ಲದೆ ಮಾತಾಡಬಹುದು, ಸರ್ಕಾರವನ್ನೇ ಟೀಕೆ ಮಾಡಬಹುದು, ಯಾವುದೇ ರಾಜಕೀಯ ಪಕ್ಷವನ್ನ ಪ್ರಶ್ನೆ ಮಾಡಬಹುದು. ಇದು ಭಾರತೀಯ ಸಂವಿಧಾನದ ಆರ್ಟಿಕಲ್ 19 ಮಾತು ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಈ ಹಕ್ಕು ನಮಗ್ ದೊರಕೋದಿಕ್ಕೆ ಕಾರಣರಾದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಮಗೆ ಅನ್ಯಾಯ ಆದ್ರೆ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಹೋಗಬಹುದು ಅನ್ನೋ ಒಂದು ವಿಶ್ವಾಸ ಇವತ್ತು ನಮಗಿದೆ. ಇದು ಆರ್ಟಿಕಲ್ 32 ಸಾಂವಿಧಾನಿಕ ಪರಿಹಾರದ ಹಕ್ಕು. ಈ ಹಕ್ಕನ್ನ ಸಂವಿಧಾನದ ಹೃದಯ ಮತ್ತೆ ಆತ್ಮ ಅಂತ ಸ್ವತಃ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಭೇದ ಭಾವ ಮಾಡಬಾರದು. ಇದು ಆರ್ಟಿಕಲ್ 14 ಮತ್ತೆ 15. ಈ ಹಕ್ಕನ್ನ ಕೊಟ್ಟವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಲಾಗಿದೆ. ಇದು ಕೇವಲ ಒಂದು ಕಾನೂನಲ್ಲ, ಇದು ಮಾನವೀಯ ಗೌರವದ ಘೋಷಣೆ. ಆರ್ಟಿಕಲ್ 17 ಇದು ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೃಷ್ಟಿಕೋನ. ಇವತ್ತು ಮಹಿಳೆಯರು ಆಸ್ತಿ ಹಕ್ಕನ್ನ ಪಡಿತಾರೆ, ವಿಚ್ಛೇದನವನ್ನ ಪಡಿಬಹುದು, ಮರು ವಿವಾಹ ಮಾಡಿಕೊಳ್ಳಬಹುದು. ಇವೆಲ್ಲವೂ ಹಿಂದೂ ಕೋಡ್ ಬಿಲ್ ಮೂಲಕ ಸಾಧ್ಯ ಆಯಿತು. ಅದನ್ನ ತರೋದಕ್ಕೆ ಹೋರಾಡಿದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಾರ್ವತ್ರಿಕ ಮತದಾನದ ಹಕ್ಕು, ಬಡವನೇ ಆಗಿರ್ಲಿ, ಶ್ರೀಮಂತರೇ ಆಗಿರ್ಲಿ, ಮಹಿಳೆ ಆಗಿರ್ಲಿ, ಎಲ್ರಿಗೂ ಮತದಾನದ ಹಕ್ಕು. ಬಹಳಷ್ಟು ಪಾಶ್ಚಿಮಾತ್ಯ ದೇಶಗಳಿಗಿಂತಾನು ಮೊದಲು ಭಾರತದಲ್ಲಿ ಈ ಹಕ್ಕು ಬಂದಿದೆ. ಇದಕ್ಕೆ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕಾರ್ಮಿಕ ಹಕ್ಕುಗಳು, 8 ಗಂಟೆಗಳ ಕೆಲಸದ ನಿಯಮ, ಕನಿಷ್ಠ ವೇತನದ ಕಲ್ಪನೆ, ಮೆಟರ್ನಿಟಿ ಲೀವ್ ಹಕ್ಕು. ಒಬ್ಬ ಮಹಿಳಾ ಉದ್ಯೋಗಿಗೆ ಗರ್ಭಧಾರಣೆ ಆದಾಗ ಅವಳು ರಜೆಯಲ್ಲಿದ್ರೂ ಕೂಡ ಸಂಬಳ ಪಡೆಯುವಂತಹ ಹಕ್ಕಿದೆ. ಈ ಹಕ್ಕನ್ನ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ್ರು. ಹಾಗೆ ಭಾರತದ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಕಲ್ಪನೆಗೂ ಕೂಡ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆ ದೊಡ್ಡ ಆಧಾರ ಆಗಿದೆ. ಈ ಎಲ್ಲವೂ ಅಂಬೇಡ್ಕರ್ ಅವರ ಆರ್ಥಿಕ ಮತ್ತೆ ಸಾಮಾಜಿಕ ದೃಷ್ಟಿಕೋನದ ಫಲ. ಅವರು ಕೇವಲ ಕಾನೂನು ತಜ್ಞರಲ್ಲ, ಅವರು ಅರ್ಥಶಾಸ್ತ್ರಜ್ಞರು, ಸಮಾಜ ಸುಧಾರಕರು, ಮಾನವ ಹಕ್ಕುಗಳ ಹೋರಾಟಗಾರರು. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ಬಾಲಕ ಶಾಲೆಯಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ, ನೀರು ಕುಡಿಯೋದಕ್ಕೂ ಕೂಡ ಹಕ್ಕಿರ್ಲಿಲ್ಲ. ಆ ಬಾಲಕ ಮುಂದೆ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಭಾರತ ಸಂವಿಧಾನವನ್ನ ರಚನೆ ಮಾಡಿದಂಥ ವ್ಯಕ್ತಿ ಆದ್ರು. ಅವರು ನಮಗೆ ಕೇವಲ ಹಕ್ಕುಗಳನ್ನ ಕೊಟ್ಟಿಲ್ಲ, ಎಜುಕೇಟ್, ಎಜುಟೇಟ್, ಆರ್ಗನೈಸ್ ಅಂತ ಮಾರ್ಗದರ್ಶನ ನೀಡಿದ್ದಾರೆ. ಶಿಕ್ಷಣ ಪಡೆದುಕೊಳ್ಳಿ, ನಿಮ್ಮ ಹಕ್ಕಿಗಾಗಿ ಹೋರಾಡಿ, ಸಂಘಟಿತರಾಗಿ ಅಂತ ಹೇಳಿದ್ದಾರೆ. ಅವರು ಯಾವಾಗ್ಲೂ ಎಚ್ಚರಿಸಿದ್ದಾರೆ, ಸಂವಿಧಾನ ಉತ್ತಮವಾಗಿದ್ರು ಅದನ್ನ ಜಾರಿಗೆ ತರೋರು ಉತ್ತಮವಾಗಿಲ್ಲದೆ ಇದ್ರೆ ಅದು ವ್ಯರ್ಥ. ಇವತ್ತು ಅಂಬೇಡ್ಕರ್ ಅವರ ಜಯಂತಿ. ಅವ್ರು ಕೊಟ್ಟಂತ ಮೌಲ್ಯಗಳನ್ನ ಅಂದ್ರೆ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ನಮ್ಮ ಜೀವನದಲ್ಲಿ ಅನುಸರಿಸೋದೇ ನಿಜವಾದ ಗೌರವ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ನಮ್ಮನ್ನ ಉತ್ತಮ ನಾಗರಿಕರನ್ನಾಗಿ ಮಾಡ್ಲಿ. ಅವ್ರ ಕನಸಿನ ಭಾರತವನ್ನ ಕಟ್ಟೋದಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ.